ಯಮುನಾ ನದಿಯ ಶುದ್ಧೀಕರಣ ಬಿಜೆಪಿಯ ಅದರಲ್ಲೂ ದೆಹಲಿ ಬಿಜೆಪಿಯ ಚುನಾವಣೆಯಲ್ಲಿ ಸಾಕಷ್ಟು ಭರವಸೆಗಳನ್ನು ಬಿಜೆಪಿ ಇರಬಹುದು ಅಥವಾ ಬೇರೆ ಏನು ಪಕ್ಷಗಳು ಕೊಟ್ಟಿದ್ವು. ಆದರೆ ಬಿಜೆಪಿ ಕೊಟ್ಟಂತಹ ಯಮುನಾ ನದಿಯ ಏನು ಶುದ್ಧೀಕರಣ ಏನಿದೆ, ಈ ಶುದ್ಧೀಕರಣದ ಭರವಸೆಯನ್ನು ಈಡೇರಿಸುವಂತಹ ಸಲುವಾಗಿ ಇಂದು ಯಮುನಾ ನದಿಯ ದಡಕ್ಕೆ ಏನು ಕ್ಯಾಬಿನೆಟ್ನ ಏನು ನೂತನವಾಗಿ CM ಆಗಿ ಆಯ್ಕೆಯಾದಂತಹವರು ಸಂಪೂರ್ಣವಾಗಿ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಈ ಒಂದು ಸ್ಥಳಕ್ಕೆ ನಾವು ದೃಶ್ಯಾವಳಿಗಳಲ್ಲೂ ತೋರಿಸ್ತಾ ಹೋಗ್ತೀನಿ. ಶುದ್ಧೀಕರಣ ಅಂದರೆ ಯಮುನಾ ನದಿಯ ಈ ಒಂದು ವಾಸುದೇವ ಘಾಟ್ ಏನಿದೆ, ಇಲ್ಲಿ ಶುದ್ಧೀಕರಣ ಯಾವ ರೀತಿ ನಡೀತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಇವತ್ತು ತೆಗೆದುಕೊಳ್ಳಲಿರುವಂಥದ್ದು. ಪ್ರಮುಖವಾದಂತಹ ಭರವಸೆ ಇದು. ಏನು ದೆಹಲಿಯಲ್ಲಿ ಅದರಲ್ಲೂ ಯಮುನಾ ಘಾಟ್ ಏನಿದೆ, ಇದರಲ್ಲಿ ಶುದ್ಧೀಕರಣವನ್ನು ಮಾಡೇ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನು ಬಿಜೆಪಿ ಕೊಟ್ಟಿತ್ತು. ಆ ಒಂದು ನಿಟ್ಟಿನಲ್ಲಿ ಒಂದಷ್ಟು ಶುದ್ಧೀಕರಣದ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅದರ ಸಂಪೂರ್ಣ ವಿಜುವಲ್ಸನ್ನು ನಾನು ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ಪ್ರಮುಖವಾಗಿ ಈ ಒಂದು ವಿಚಾರವನ್ನು ಇಟ್ಟುಕೊಂಡು, ಈ ಒಂದು ಭರವಸೆಯನ್ನು ಇಟ್ಟುಕೊಂಡು ದೆಹಲಿಯ ಬಿಜೆಪಿ ತನ್ನ ಚುನಾವಣೆಯನ್ನು ಎದುರಿಸಿತ್ತು. ಈಗಾಗಲೇ ಏನು ಚುನಾವಣೆಯಲ್ಲಿ ಕೊಟ್ಟಂತಹ ಭರವಸೆಯನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮೊಟ್ಟ ಮೊದಲ ಈ ಒಂದು ನಿರ್ಧಾರ ಏನಿದೆ ಅಂದರೆ ಯಮುನಾ ನದಿಯ ಶುದ್ಧೀಕರಣದ ಏನಿದೆ, ಇದನ್ನು ಪೂರ್ಣಗೊಳಿಸ್ತೇವೆ ಎನ್ನುವಂತಹ ಮಾತನ್ನು ಬಿಜೆಪಿ ಹೇಳಿತ್ತು. ಅದೇ ನಿಟ್ಟಿನಲ್ಲಿ ಪದಗ್ರಹಣದ ನಂತರದಲ್ಲಿ ದೆಹಲಿಯ ಕ್ಯಾಬಿನೆಟ್ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿನ ಸಂಪೂರ್ಣವಾದಂತಹ ಏನು ವಿಚಾರವನ್ನು ಹಂಚಿಕೊಳ್ಳಲಿರುವಂಥದ್ದು. ಇದೆಲ್ಲದರ ಜೊತೆಗೆ ಸಾಕಷ್ಟು ನಿರ್ಧಾರಗಳನ್ನು ಯಮುನಾ ನದಿಯ ಶುದ್ಧೀಕರಣದ ವಿಚಾರದಲ್ಲಿ ತೆಗೆದುಕೊಳ್ಳಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶ್ಪಾಲ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಯಮುನಾ ನದಿಯ ಶುದ್ಧೀಕರಣ ಬಿಜೆಪಿಯ ಅದರಲ್ಲೂ ದೆಹಲಿ ಬಿಜೆಪಿಯ ಚುನಾವಣೆಯಲ್ಲಿ ಸಾಕಷ್ಟು ಭರವಸೆಗಳನ್ನು ಬಿಜೆಪಿ ಇರಬಹುದು ಅಥವಾ ಬೇರೆ ಏನು ಪಕ್ಷಗಳು ಕೊಟ್ಟಿದ್ವು. ಆದರೆ ಬಿಜೆಪಿ ಕೊಟ್ಟಂತಹ ಯಮುನಾ ನದಿಯ ಏನು ಶುದ್ಧೀಕರಣ ಏನಿದೆ, ಈ ಶುದ್ಧೀಕರಣದ ಭರವಸೆಯನ್ನು ಈಡೇರಿಸುವಂತಹ ಸಲುವಾಗಿ ಇಂದು ಯಮುನಾ ನದಿಯ ದಡಕ್ಕೆ ಏನು ಕ್ಯಾಬಿನೆಟ್ನ ಏನು ನೂತನವಾಗಿ CM ಆಗಿ ಆಯ್ಕೆಯಾದಂತಹವರು ಸಂಪೂರ್ಣವಾಗಿ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಈ ಒಂದು ಸ್ಥಳಕ್ಕೆ ನಾವು ದೃಶ್ಯಾವಳಿಗಳಲ್ಲೂ ತೋರಿಸ್ತಾ ಹೋಗ್ತೀನಿ. ಶುದ್ಧೀಕರಣ ಅಂದರೆ ಯಮುನಾ ನದಿಯ ಈ ಒಂದು ವಾಸುದೇವ ಘಾಟ್ ಏನಿದೆ, ಇಲ್ಲಿ ಶುದ್ಧೀಕರಣ ಯಾವ ರೀತಿ ನಡೀತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಇವತ್ತು ತೆಗೆದುಕೊಳ್ಳಲಿರುವಂಥದ್ದು. ಪ್ರಮುಖವಾದಂತಹ ಭರವಸೆ ಇದು. ಏನು ದೆಹಲಿಯಲ್ಲಿ ಅದರಲ್ಲೂ ಯಮುನಾ ಘಾಟ್ ಏನಿದೆ, ಇದರಲ್ಲಿ ಶುದ್ಧೀಕರಣವನ್ನು ಮಾಡೇ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನು ಬಿಜೆಪಿ ಕೊಟ್ಟಿತ್ತು. ಆ ಒಂದು ನಿಟ್ಟಿನಲ್ಲಿ ಒಂದಷ್ಟು ಶುದ್ಧೀಕರಣದ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅದರ ಸಂಪೂರ್ಣ ವಿಜುವಲ್ಸನ್ನು ನಾನು ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ಪ್ರಮುಖವಾಗಿ ಈ ಒಂದು ವಿಚಾರವನ್ನು ಇಟ್ಟುಕೊಂಡು, ಈ ಒಂದು ಭರವಸೆಯನ್ನು ಇಟ್ಟುಕೊಂಡು ದೆಹಲಿಯ ಬಿಜೆಪಿ ತನ್ನ ಚುನಾವಣೆಯನ್ನು ಎದುರಿಸಿತ್ತು. ಈಗಾಗಲೇ ಏನು ಚುನಾವಣೆಯಲ್ಲಿ ಕೊಟ್ಟಂತಹ ಭರವಸೆಯನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮೊಟ್ಟ ಮೊದಲ ಈ ಒಂದು ನಿರ್ಧಾರ ಏನಿದೆ ಅಂದರೆ ಯಮುನಾ ನದಿಯ ಶುದ್ಧೀಕರಣದ ಏನಿದೆ, ಇದನ್ನು ಪೂರ್ಣಗೊಳಿಸ್ತೇವೆ ಎನ್ನುವಂತಹ ಮಾತನ್ನು ಬಿಜೆಪಿ ಹೇಳಿತ್ತು. ಅದೇ ನಿಟ್ಟಿನಲ್ಲಿ ಪದಗ್ರಹಣದ ನಂತರದಲ್ಲಿ ದೆಹಲಿಯ ಕ್ಯಾಬಿನೆಟ್ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿನ ಸಂಪೂರ್ಣವಾದಂತಹ ಏನು ವಿಚಾರವನ್ನು ಹಂಚಿಕೊಳ್ಳಲಿರುವಂಥದ್ದು. ಇದೆಲ್ಲದರ ಜೊತೆಗೆ ಸಾಕಷ್ಟು ನಿರ್ಧಾರಗಳನ್ನು ಯಮುನಾ ನದಿಯ ಶುದ್ಧೀಕರಣದ ವಿಚಾರದಲ್ಲಿ ತೆಗೆದುಕೊಳ್ಳಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶ್ಪಾಲ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಯಮುನಾ ನದಿಯ ಶುದ್ಧೀಕರಣ ಬಿಜೆಪಿಯ ಅದರಲ್ಲೂ ದೆಹಲಿ ಬಿಜೆಪಿಯ ಚುನಾವಣೆಯಲ್ಲಿ ಸಾಕಷ್ಟು ಭರವಸೆಗಳನ್ನು ಬಿಜೆಪಿ ಇರಬಹುದು ಅಥವಾ ಬೇರೆ ಏನು ಪಕ್ಷಗಳು ಕೊಟ್ಟಿದ್ವು. ಆದರೆ ಬಿಜೆಪಿ ಕೊಟ್ಟಂತಹ ಯಮುನಾ ನದಿಯ ಏನು ಶುದ್ಧೀಕರಣ ಏನಿದೆ, ಈ ಶುದ್ಧೀಕರಣದ ಭರವಸೆಯನ್ನು ಈಡೇರಿಸುವಂತಹ ಸಲುವಾಗಿ ಇಂದು ಯಮುನಾ ನದಿಯ ದಡಕ್ಕೆ ಏನು ಕ್ಯಾಬಿನೆಟ್ನ ಏನು ನೂತನವಾಗಿ CM ಆಗಿ ಆಯ್ಕೆಯಾದಂತಹವರು ಸಂಪೂರ್ಣವಾಗಿ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಈ ಒಂದು ಸ್ಥಳಕ್ಕೆ ನಾವು ದೃಶ್ಯಾವಳಿಗಳಲ್ಲೂ ತೋರಿಸ್ತಾ ಹೋಗ್ತೀನಿ. ಶುದ್ಧೀಕರಣ ಅಂದರೆ ಯಮುನಾ ನದಿಯ ಈ ಒಂದು ವಾಸುದೇವ ಘಾಟ್ ಏನಿದೆ, ಇಲ್ಲಿ ಶುದ್ಧೀಕರಣ ಯಾವ ರೀತಿ ನಡೀತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಇವತ್ತು ತೆಗೆದುಕೊಳ್ಳಲಿರುವಂಥದ್ದು. ಪ್ರಮುಖವಾದಂತಹ ಭರವಸೆ ಇದು. ಏನು ದೆಹಲಿಯಲ್ಲಿ ಅದರಲ್ಲೂ ಯಮುನಾ ಘಾಟ್ ಏನಿದೆ, ಇದರಲ್ಲಿ ಶುದ್ಧೀಕರಣವನ್ನು ಮಾಡೇ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನು ಬಿಜೆಪಿ ಕೊಟ್ಟಿತ್ತು. ಆ ಒಂದು ನಿಟ್ಟಿನಲ್ಲಿ ಒಂದಷ್ಟು ಶುದ್ಧೀಕರಣದ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅದರ ಸಂಪೂರ್ಣ ವಿಜುವಲ್ಸನ್ನು ನಾನು ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ಪ್ರಮುಖವಾಗಿ ಈ ಒಂದು ವಿಚಾರವನ್ನು ಇಟ್ಟುಕೊಂಡು, ಈ ಒಂದು ಭರವಸೆಯನ್ನು ಇಟ್ಟುಕೊಂಡು ದೆಹಲಿಯ ಬಿಜೆಪಿ ತನ್ನ ಚುನಾವಣೆಯನ್ನು ಎದುರಿಸಿತ್ತು. ಈಗಾಗಲೇ ಏನು
ಚುನಾವಣೆಯಲ್ಲಿ ಕೊಟ್ಟಂತಹ ಭರವಸೆಯನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮೊಟ್ಟ ಮೊದಲ ಈ ಒಂದು ನಿರ್ಧಾರ ಏನಿದೆ ಅಂದರೆ ಯಮುನಾ ನದಿಯ ಶುದ್ಧೀಕರಣದ ಏನಿದೆ ಇದನ್ನು ಪೂರ್ಣಗೊಳಿಸ್ತೇವೆ ಎನ್ನುವಂತಹ ಮಾತನ್ನು BJP ಹೇಳಿತ್ತು. ಅದೇ ನಿಟ್ಟಿನಲ್ಲಿ ಪದಗ್ರಹಣದ ನಂತರದಲ್ಲಿ ದೆಹಲಿಯ ಕ್ಯಾಬಿನೆಟ್ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿನ ಸಂಪೂರ್ಣವಾದಂತಹ ವಿಚಾರವನ್ನು ಹಂಚಿಕೊಳ್ಳಲಿರುವಂಥದ್ದು. ಇದೆಲ್ಲದರ ಜೊತೆಗೆ ಸಾಕಷ್ಟು ನಿರ್ಧಾರಗಳನ್ನು ಯಮುನಾ ನದಿಯ ಶುದ್ಧೀಕರಣದ ವಿಚಾರದಲ್ಲಿ ತೆಗೆದುಕೊಳ್ಳಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶ್ಪಾಲ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಯಮುನಾ ನದಿಯ ಶುದ್ಧೀಕರಣ BJPಯ ಅದರಲ್ಲೂ ದೆಹಲಿ BJPಯ ಚುನಾವಣೆಯಲ್ಲಿ ಸಾಕಷ್ಟು ಭರವಸೆಗಳನ್ನು BJP ಇರ್ಬೋದು ಅಥವಾ ಬೇರೆ ಪಕ್ಷಗಳು ಕೊಟ್ಟಿದ್ವು. ಆದರೆ BJP ಕೊಟ್ಟಂತಹ ಯಮುನಾ ನದಿಯ ಶುದ್ಧೀಕರಣ ಏನಿದೆ ಈ ಶುದ್ಧೀಕರಣದ ಭರವಸೆಯನ್ನು ಈಡೇರಿಸುವಂತಹ ಸಲುವಾಗಿ ಇಂದು ಯಮುನಾ ನದಿಯ ದಡಕ್ಕೆ ಕ್ಯಾಬಿನೆಟ್ನ ನೂತನವಾಗಿ CM ಆಗಿ ಆಯ್ಕೆಯಾದಂತಹವರು ಸಂಪೂರ್ಣವಾಗಿ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಈ ಒಂದು ಸ್ಥಳಕ್ಕೆ ನಾವು ದೃಶ್ಯಾವಳಿಗಳೆಲ್ಲ ತೋರಿಸ್ತಾ ಹೋಗ್ತೀನಿ. ಶುದ್ಧೀಕರಣ ಅಂದರೆ ಯಮುನಾ ನದಿಯ ಈ ಒಂದು ವಾಸುದೇವ ಘಾಟ್ ಏನಿದೆ ಇಲ್ಲಿ ಶುದ್ಧೀಕರಣ ಯಾವ ರೀತಿ ನಡೀತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಇವತ್ತು ತೆಗೆದುಕೊಳ್ಳಲಿರುವಂಥದ್ದು. ಪ್ರಮುಖವಾದಂತಹ ಭರವಸೆ ಇದು ದೆಹಲಿಯಲ್ಲಿ ಅದರಲ್ಲೂ ಯಮುನಾ ಘಾಟ್ ಏನಿದೆ ಇದರಲ್ಲಿ ಶುದ್ಧೀಕರಣವನ್ನು ಮಾಡೇ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನು BJP ಕೊಟ್ಟಿತ್ತು. ಆ ಒಂದು ನಿಟ್ಟಿನಲ್ಲಿ ಒಂದಷ್ಟು ಶುದ್ಧೀಕರಣದ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅದರ ಸಂಪೂರ್ಣ ವಿಜುವಲ್ಸನ್ನು ನಾನು ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ಪ್ರಮುಖವಾಗಿ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಈ ಒಂದು ಭರವಸೆಯನ್ನು ಇಟ್ಟುಕೊಂಡು ದೆಹಲಿಯ BJP ತನ್ನ ಚುನಾವಣೆಯನ್ನು ಎದುರಿಸಿತ್ತು. ಈಗಾಗಲೇ ಚುನಾವಣೆಯಲ್ಲಿ ಕೊಟ್ಟಂತಹ ಭರವಸೆಯನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮೊಟ್ಟ ಮೊದಲ ಈ ಒಂದು ನಿರ್ಧಾರ ಏನಿದೆ ಅಂದರೆ ಯಮುನಾ ನದಿಯ ಶುದ್ಧೀಕರಣದ ಏನಿದೆ ಇದನ್ನು ಪೂರ್ಣಗೊಳಿಸ್ತೇವೆ ಎನ್ನುವಂತಹ ಮಾತನ್ನು BJP ಹೇಳಿತ್ತು. ಅದೇ ನಿಟ್ಟಿನಲ್ಲಿ ಪದಗ್ರಹಣದ ನಂತರದಲ್ಲಿ ದೆಹಲಿಯ ಕ್ಯಾಬಿನೆಟ್ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿನ ಸಂಪೂರ್ಣವಾದಂತಹ ವಿಚಾರವನ್ನು ಹಂಚಿಕೊಳ್ಳಲಿರುವಂಥದ್ದು. ಇದೆಲ್ಲದರ ಜೊತೆಗೆ ಸಾಕಷ್ಟು ನಿರ್ಧಾರಗಳನ್ನು ಯಮುನಾ ನದಿಯ ಶುದ್ಧೀಕರಣದ ವಿಚಾರದಲ್ಲಿ ತೆಗೆದುಕೊಳ್ಳಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶ್ಪಾಲ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಯಮುನಾ ನದಿಯ ಶುದ್ಧೀಕರಣ BJPಯ ಅದರಲ್ಲೂ ದೆಹಲಿ BJPಯ ಚುನಾವಣೆಯಲ್ಲಿ ಸಾಕಷ್ಟು ಭರವಸೆಗಳನ್ನು BJP ಇರ್ಬೋದು ಅಥವಾ ಬೇರೆ ಪಕ್ಷಗಳು ಕೊಟ್ಟಿದ್ವು. ಆದರೆ BJP ಕೊಟ್ಟಂತಹ ಯಮುನಾ ನದಿಯ ಶುದ್ಧೀಕರಣ ಏನಿದೆ ಈ ಶುದ್ಧೀಕರಣದ ಭರವಸೆಯನ್ನು ಈಡೇರಿಸುವಂತಹ ಸಲುವಾಗಿ ಇಂದು ಯಮುನಾ ನದಿಯ ದಡಕ್ಕೆ ಕ್ಯಾಬಿನೆಟ್ನ ನೂತನವಾಗಿ CM ಆಗಿ ಆಯ್ಕೆಯಾದಂತಹವರು ಸಂಪೂರ್ಣವಾಗಿ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಈ ಒಂದು ಸ್ಥಳಕ್ಕೆ ನಾವು ದೃಶ್ಯಾವಳಿಗಳೆಲ್ಲ ತೋರಿಸ್ತಾ ಹೋಗ್ತೀನಿ. ಶುದ್ಧೀಕರಣ ಅಂದರೆ ಯಮುನಾ ನದಿಯ ಈ ಒಂದು ವಾಸುದೇವ ಘಾಟ್ ಏನಿದೆ ಇಲ್ಲಿ ಶುದ್ಧೀಕರಣ ಯಾವ ರೀತಿ ನಡೀತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಇವತ್ತು ತೆಗೆದುಕೊಳ್ಳಲಿರುವಂಥದ್ದು. ಪ್ರಮುಖವಾದಂತಹ ಭರವಸೆ ಇದು ದೆಹಲಿಯಲ್ಲಿ ಅದರಲ್ಲೂ ಯಮುನಾ ಘಾಟ್ ಏನಿದೆ ಇದರಲ್ಲಿ ಶುದ್ಧೀಕರಣವನ್ನು ಮಾಡೇ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನು BJP ಕೊಟ್ಟಿತ್ತು. ಆ ಒಂದು ನಿಟ್ಟಿನಲ್ಲಿ ಒಂದಷ್ಟು ಶುದ್ಧೀಕರಣದ ಕಾರ್ಯಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅದರ ಸಂಪೂರ್ಣ ವಿಜುವಲ್ಸನ್ನು ನಾನು ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ಪ್ರಮುಖವಾಗಿ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಈ ಒಂದು ಭರವಸೆಯನ್ನು ಇಟ್ಟುಕೊಂಡು ದೆಹಲಿಯ BJP ತನ್ನ ಚುನಾವಣೆಯನ್ನು ಎದುರಿಸಿತ್ತು. ಈಗಾಗಲೇ ಚುನಾವಣೆಯಲ್ಲಿ ಕೊಟ್ಟಂತಹ ಭರವಸೆಯನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮೊಟ್ಟ ಮೊದಲ ಈ ಒಂದು ನಿರ್ಧಾರ ಏನಿದೆ ಅಂದರೆ ಯಮುನಾ ನದಿಯ ಶುದ್ಧೀಕರಣದ ಏನಿದೆ ಇದನ್ನು ಪೂರ್ಣಗೊಳಿಸ್ತೇವೆ ಎನ್ನುವಂತಹ ಮಾತನ್ನು BJP ಹೇಳಿತ್ತು. ಅದೇ ನಿಟ್ಟಿನಲ್ಲಿ ಪದಗ್ರಹಣದ ನಂತರದಲ್ಲಿ ದೆಹಲಿಯ ಕ್ಯಾಬಿನೆಟ್ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿನ ಸಂಪೂರ್ಣವಾದಂತಹ ವಿಚಾರವನ್ನು ಹಂಚಿಕೊಳ್ಳಲಿರುವಂಥದ್ದು. ಇದೆಲ್ಲದರ ಜೊತೆಗೆ ಸಾಕಷ್ಟು ನಿರ್ಧಾರಗಳನ್ನು ಯಮುನಾ ನದಿಯ ಶುದ್ಧೀಕರಣದ ವಿಚಾರದಲ್ಲಿ ತೆಗೆದುಕೊಳ್ಳಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶ್ಪಾಲ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.